ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಮ್ಮ ತಲಕಾಡುಗೆ ಹೋಗಿರೋದ್ರಲ್ಲಿ ಪಾರ್ಟ್ 2 ವಿಡಿಯೋ. ಈ ವಿಡಿಯೋಲಿ ನಿಮಗೆ ವೈದ್ಯನಾಥೇಶ್ವರ ಅಂದರೆ ಮೇನ್ ಟೆಂಪಲ್ಲು, ಅದ್ರ ಜೊತೆ ಮತ್ತು ಪಕ್ಕದಲ್ಲೇ ಇನ್ನೊಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅವೆರಡು ಕವರ್ ಮಾಡಿದ್ರಿ. ನೋಡಿ ಕೊನೆವರೆಗೂ. ಇದರಲ್ಲೂ ಕೂಡ ಗೈಡು ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನೋಡಿ, ಎಂಜಾಯ್ ಮಾಡಿ. ಸ್ಕ್ರೀನ್ ಆನ್ ಆಗುತ್ತೆ. ತುಂಬ ಹಳೇದು ಇದೆನಾ ದೇವಸ್ಥಾನ? ಮೇನ್ ದೇವಸ್ಥಾನ ಅದ್ರಲ್ಲಿ ಇದೆ. ಮೇನ್ ದೇವಸ್ಥಾನ ಇದೆ ನೀವು ಹೇಳಿದ್ದು. ಮುಂಚೆ ಎಲ್ಲ ರೂಫ್ ನೋಡು ಮನೋ, ಕಲ್ಲಿಂದು ಮೇಲೆಲ್ಲ ಕಲ್ಲಿನ ಮನೆಗಳು ಕೊಡ್ತೀವಿ. ಅದ್ರ ಮೇಲೆ ಮಣ್ಣು. ಜಾಯಿಂಟ್ಸ್ ಒಂದ್ರ ಮೇಲೆ ಒಂದು. ಇವಾಗ ಹಂಗೆ ಕಟ್ಟೋದು. ಹಾಂ, ಸೊ ಡೋರ್ ಇರಲಿಲ್ಲ ಮುಂಚೆ, ಇತ್ತು ಬೇರೆ. ಹಾಂ, ನೋಡಿ ಕಾಳಭೈರವ ಅಂದ್ರೆ ಶಿವನನ್ನ ಕಾಯೋ ಪರಮಾತ್ಮ. ಒಂದು ರೌಂಡ್ ಹಾಕ್ಬೋದು ಅಷ್ಟೊತ್ತಿಗೆ. ನೋಡಿ, ಇದೆ ವೈದ್ಯನಾಥೇಶ್ವರ ಅಂದ್ರೆ ಪಂಚಲಿಂಗದಲ್ಲಿ ಮೊದಲನೇದು. ಈ ಶಿವಲಿಂಗಕ್ಕೆ 7 ಬಿದ್ದು ಅವ್ರು ಇದಾರಲ್ಲ ದ್ವಾರಪಾಲಕರು, ಅವರು ಹೇಳ್ತೀನಿ ಅಂದ್ರೆ ಈ ಶಿವಲಿಂಗಕ್ಕೆ 7 ಬಿದ್ದು 4 ಕಡೆ ಚಿಪ್ಪಾರು ಅಂದ್ರೆ ಪಾತಾಳೇಶ್ವರ ನೋಡಿದ್ರಲ್ಲ, ಒಂದು ಅವರೇ ತಲಕಾಡವರೇ ಹೊಡೆದಿದ್ದು. ಅದನ್ನು ತೋರಿಸ್ತಾರೆ. ಪಾತಾಳೇಶ್ವರ, ಮರಳೇಶ್ವರ, ಮಲ್ಲಿಕಾರ್ಜುನ, ಅರ್ಕೇಶ್ವರ, ಆ 4 ಕಡೆ 4 ಲಿಂಗ ಉದ್ಭವ ಆಗುತ್ತೆ. ಮತ್ತು ತನ್ನ ಗಾಯಕ್ಕೆ ತಾನೇ ಔಷಧಿ ಕಂಡುಹಿಡಿಯೋದಕ್ಕೆ ಇನ್ನು ವೈದ್ಯನಾಥೇಶ್ವರ ಅಂತ ಹೇಳ್ತೀವಿ. ಅಂದರೆ ಇವನು ನಂದಿ ಮತ್ತು ಮಹಾಕಾಳ ಅಲ್ಲಿಗೆ ಬನ್ನಿ, ಅಲ್ಲೇ ನೋಡಿ ನಂದಿಗಂಬ. ಬಾಯಿ ಕಡೆ ನಂದಿಗಂಬ ಅಂದರೆ ಶಿವನಿಗೆ ಇಷ್ಟವಾದ್ದು, ಅಂದರೆ ವಿಷ್ಣುವಿಗೆ ಗರುಡಗಂಬ.
ಬನ್ನಿ ಮೇಡಮ್ ಈ ಕಡೆ. ನೋಡಿ ನಂದಿ ಗುರುಗಳೇ, ನಂದಿ ಮತ್ತೆ ಮಹಾಕಾಳು ಅಂದರೆ ಇವನಿಗೆ ಕೋರೆಯಲ್ಲಿದೆ, ಅವನಿಗೆ ಕೋರೆಯಲ್ಲಿಲ್ಲ. ಅಂದರೆ ಇದು ಹೊಟ್ಟೆ ಭಾಗ ನೋಡಿ, ಕಣ್ಣು ಮೂಗು ಬಾಯಿ ಹೌದು ಹೌದು ನೋಡಲ್ಲಿ ಕಾಣ್ತದೆ. ಮೇನ್ ಟೆಂಪಲ್ ಒರಿಜಿನಲ್ ಟೆಂಪಲ್. ಇನ್ನೂ ಬರ್ತದೆ ಕ್ಯಾಮ್ರಾ ಅಪ್ಪ. ಅಯ್ಯಪ್ಪ ಸ್ವಾಮಿದು ಶಬರಿಮಲೆ ಅಂತ ಹೇಳ್ತಲ್ವ. ನೋಡಿ ಗುರುಗಳೇ, ಒಂದೇ ಬಂಡೆಯಿಂದ ಕೆತ್ತನೆ ಮಾಡ್ರ ಅಂತ, ಅಂದ್ರೆ ಜಾಯಿಂಟಿಂಗ್ ಇಲ್ಲ. ಅಂದ್ರೆ ಐದು ಅದರಲ್ಲೇ ರಿಂಗ್ ಆಗಿದೆ. ಮತ್ತೆ 3 ಬಳೆ, 1 ಜವಳಿ ಬಿದ್ದ. ಅದರಲ್ಲಿ 5 ಚಾನಲ್, 1 ಸಲ ಭಿನ್ನ ಇದೆ, 1 ಬಳೆ ಮತ್ತೆ ಜವಳಿ ಬಿದ್ದ ಕಟ್ಟಾಗಿದೆ. ಈ ಕಡೆ 2 ಪೀಸ್ ಕಟ್ಟಾಗಿದೆ, ಮತ್ತೆ ಇನ್ನೊಂದು ಪೀಸ್ ಕಟ್ಟಾಗಿದೆ. ಇಲ್ಲಿ ಇಲ್ಲಿ ಹೇಳು. ಮಲ್ಕೊಂಡಿತ್ತಲ್ಲ ಅದು ಕೋತಿ. ನೋಡಿ ಇದನ್ನು ತೆಗಿಬೇಕಾದ್ರೆ ಕಟ್ಟಾಗಿದೆ, ಮತ್ತೆ ಇನ್ನೊಂದು ಪೀಸ್ ಕಟ್ಟಾಗಿದೆ. ಅದು ಏನು ತೆಗಿಯುವಾಗ? ಬನ್ನಿ ಜೀರ್ಣೋದ್ಧಾರ ಮಾಡಿದ್ದೀರಾ? ಇದು ಉದ್ಭವ ಅಲ್ಲ, ಜೀರ್ಣೋದ್ಧಾರ ಮಾಡ್ತಾರೆ. ನೀವು ನೋಡ್ತಿರೋದ್ರೆ ಈ ಕಲ್ಲು ಜೇಂಟಿಂಗ್ ಕಲ್ ಮೇಲೆ ಕಲ್ಲು ಕೂತಿರೋದು, ಅಂದರೆ ಸೀಮೆಂಟು ಯಾವುದೇ ಆದಂಥ ನೋಡಿ. ಇದು ಡ್ಯಾಮೇಜ್ ಇದೆ. ಸೊ ಅಲ್ಲಿ ಯಾರೂ ಹೋಗಿಲ್ಲ. ಇದನ್ನು ಓಪನ್ ಮಾಡ್ಬೇಕಾದ್ರೆ ಅಂದರೆ ಇದು ಫುಲ್ಲು ಎಲ್ಲ ಮಣ್ಣಲ್ಲಿ ಮುಚ್ಚಿರೋ ಅಂತ ದೇವಾಲಯ. ಅಂದರೆ ನಿಮ್ಮ ಅಲ್ಟೆಗೆ ಹೋಗಿ ಹೇಳ್ತಾರೆ ಕಲ್ಲು ಕಟ್ಟಾಗಿದೆ, ಅದಾಗಿದೆ ಅಂತ. ನೋಡಿ ಇಲ್ಲೂ 2 ಪೀಸ್ ಕಟ್ಟಾಗಿದೆ. ಮೇಲ್ಗಡೆ ಬಸವ ಇದೆ ನೋಡಿ, ಮೇಲ್ಗಡೆ ಬಸವ ಅದು ಅಚ್ಚು ಮಾಡಿ ಈಗ ಮಡಿಗಿರೋದು ಇದು ಮಾಡ್ತಿರೋದು. ನೋಡಿ ಇದು ದಕ್ಷಿಣ ಕಾಶಿ ಅಂದರೆ ಗಜಾನನ ಕ್ಷೇತ್ರ ಅಂತ ಕರೀತೀವಿ. ಅಂದರೆ ಆನೆಗಳು ಸೋಮದತ್ತ ಅಂತ ಒಬ್ಬ ವ್ಯಕ್ತಿ ಆನೆ ರೂಪನ ತಾಳಿ ಬಂದವನೇನಲ್ಲ, ಅಂದರೆ ಇದು ಬಂದು ನೆಲಗುಡ್ತಾರೆ. ಅಂದರೆ ಕಾಶಿ ವಿಶ್ವನಾಥನೇ ತಲಕಾಡಿನ ವೈದ್ಯನಾಥ ಅಂತ ಕರೀತೀವಿ. ಅಂದರೆ ಕಾಶಿಲಿ ಲಿಂಗದ ಮೇಲೆ ನಾಮ ಬರ್ತದೆ, ಬೇರೆ ಲಿಂಗಗಳಲ್ಲಿ ನಾಮ ಬರುತ್ತೆ. ಈ ಕಡೆ ನೋಡಿ ಸೊ ಎಲ್ಲ ಪಟ್ಟೆ ಇರುತ್ತಲ್ಲ, ಇದು ನಾಮ ಇದೆ. ನಾಮ ಅಂದರೆ ಕಾಶಿ ವಿಶ್ವನಾಥನೇ. ಅದನ್ನ ಅನ್ಕೊಂಡೆ, ವಿಶ್ವನಾಥ ಅಂತ ಹೆಸರು ಇದೆಲ್ಲ ವಿಷ್ಣು ಇರಬೇಕು ಅನ್ಕೊಂಡೆ. ಕಾಶಿ ವಿಶ್ವನಾಥನೇ ತಲಕಾಡಿನ ವೈದ್ಯನಾಥ ಅಂತ ಹಳೆ ಪುರಾಣದಲ್ಲಿ ಇರುವ. ಸೊ ಇದಕ್ಕೆ ನಾಮ ಇದೆ. ಮಾಮೂಲಿ ಬಟ್ಟೆ ಎಲ್ಲ ಬರೋದು ಇದು ಮಾಮೂಲಿ ಲಿಂಗ. ಈಗ ನೀವು ಲಿಂಗಾಯತರು ಪಟ್ಟೆ ಇಕ್ತಿರಲ್ಲ, ಆ ಥರ ಇರ್ತಾ ಇತ್ತು. ಆ ರೀತಿ ಅದು ಮಾಮೂಲಿ ಎಲ್ಲ ಕಡೆ ಇರೋ ಲಿಂಗಗಳು ಹಂಗಿರುತ್ತೆ. ಇದು ಕಾಶಿಗೆ ಮಾತ್ರ ಇದು ನಾಮ ಬರುತ್ತೆ. ಇದು ನಾಮ ಇದೆ. ಇದರಲ್ಲಿ ಓಲ್ ಉಂಟು ನೋಡಿ, ಎಲ್ಲ ಕಡೆ ಈ ಕಡೆ ಓಲಿದೆ. ಎಲ್ಲ ಕಡೆನೂ ಇದೆ, ಈ ಕಡೆ ಆ ಕಡೆ 2 ಕಡೆನೂ. ಹೌದು. ಸೊ ಏನು ಎತ್ತಿಡಕ್ಕೆ ಮಾಡ್ಕೊಂಡಿದಾರ? ಏನು ಕಂಬ ಕುಣ್ಸೋವಾಗ ಕೆತ್ತನೆ ಮಾಡಿರೋದು, ಕೆತ್ತನೆ ಹಂಗೆ ಓಲಿದೆ. ಬಟ್ ಕ್ಲೀನಾಗಿ ಇದೆ ಓಲು, ಒಳಗೆ ಏನು ಸೇರ್ಕೊಂಡಿಲ್ಲ. ನೋಡಿ ಗುರುಗಳೇ,
ಕಾಲುಗಳು ಹುಷಾರು. ಒಂದೇ ದೇಹ, ಹಾಂ, ಎರಡು ಮುಖ. ಹೌದು, ಅಲ್ಲೊಂದು ಮುಖ ಇದೆ. ಒಂದು ಲಿಂಗಕ್ಕೆ ಹಾಲು ಹಾಕ್ತಾ ಇರೋದು, ಮತ್ತೆ ಒಂದು ಲಿಂಗನ ವಾಕ್ ಮಾಡ್ತಾ ಇರೋದು. ಹಾಂ ಹಾಂ, ನೀವು ಹೇಳಿದ್ರಲ್ಲ 3 ಮುಖ ಅಂತ, ಇದ್ರಲ್ಲಿ 2 ಮುಖ ಕಾಣಿಸ್ತಿದೆ. ಇನ್ನೊಂದು ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ನೋಡೋಣ. ಇದು ಲಿಂಗ ಹಾಲು ಉಣಿಸ್ತಾ ಇರೋದಲ್ಲ ಹಾಲು ಕೊಡ್ತಾ ಇರೋದು. ಇಲ್ಲಿ ಇಲ್ಲೊಂದು ಮುಖ ಇದೆ, ಇಲ್ಲೊಂದು ಮುಖ ಇದೆ, ಆ ಕಡೆ ಒಂದು ಮುಖ ಇದೆ. ಇಲ್ಲಿ ನೆಕ್ತಾ ಇರೋದು. ಇಲ್ಲ, ಆ ಕಡೆ ಮುಖ ಇರೋದು ಅದು ಬೇರೆ ಇದೆ, ತೋರಿಸ್ತೀನಿ. ಇದು ಎರಡೇ ಮುಖ. ಹಾಂ, ಸೊ ಇಲ್ಲೊಂದು ಮುಖ ಇದೆ, ಇಲ್ಲೊಂದು ಮುಖ ಇದೆ. ಬಟ್ ಇದೇ ಹಸುಗೆ 3 ಮುಖ ಇರುತ್ತೆ. ಆ ಕಡೆ ಇನ್ನೊಂದಲ್ಲಿ ನೋಡ್ಬೋದು ಹಾಲು ಉಣಿಸ್ತಾ ಇರೋದು. ಗರುಡವಾಹನ ವಿಷ್ಣು, ಶ್ರೀರಾಮಚಂದ್ರ. ಅದೇ ನಾನು ಹೇಳಿದ್ದು, ವಿಷ್ಣುದು ಹೆಂಗ್ ಬಂತು ಇಲ್ಲಿ? ಶ್ರೀರಾಮಚಂದ್ರ ಇದೆ, ವಿಷ್ಣು ಇದೆ. ಹೌದು, ಇದು ಅಂದ್ರೆ ಸಂಕಲ್ಪ ಆಗಿರೋದು ವಿಷ್ಣು, ಶಿವ, ನಾರಾಯಣ ಅಂತ ಒಂದು ಗೋತ್ರ ಇದೆ. ಆ ಗೋತ್ರದಿಂದ ಇದು ಮಾಡಿರೋದು. ಅಂದ್ರೆ ಇದು ಏನಾಗಿದೆ ಅಂದ್ರೆ ಹೊಯ್ಸಳರು ಕೊನೆ ಎಂಡಿಂಗಲ್ಲಿ ಇದಕ್ಕೆ ಕೈ ಹಾಕಿ ಕೆತ್ತನೆ ಮಾಡಿದ್ದಾರೆ. ಚೌಡರು ಆದ್ಮೇಲೆ ಅಲ್ಲಿ ವಿಷ್ಣು ರೂಪನ ಇದೆ ನೋಡಿ, ಮಲಗಿದೆ ವಿಷ್ಣು. ಅದನ್ನೇ ನಾವು ಹೇಳ್ತಾ ಇರೋದು. ಇದು ಹೊಯ್ಸಳರು ತಯಾರಿ ಮಾಡಿರೋಂಥದ್ದು ಟೆಂಪಲ್. ನೋಡಿ, ನಿಮ್ಮ ಕಲ್ಲಲ್ಲಿ ಡಿಫ್ರೆನ್ಸ್ ತೋರಿಸ್ತೀವಿ ನೋಡಿ. ಇದು ಕಲ್ಲು ಎತ್ತರ ಇದೆ, ಇದು ಕೆಳಗಡೆ ಹೋಗ್ತಿದೆ. ಅಂದರೆ ವೆಯ್ಟ್ಗೆ ಕೆಳಗಡೆ ಹೋಗ್ತದೆ. ನೋಡ್ಕೊಂಬ. ನೋಡಿ, ಇದು ದಕ್ಷಿಣಾಮೂರ್ತಿ. ಅಂದರೆ ಲಿಂಗನ ನೀವು ಆ ರೀತಿ ನೋಡ್ತೀರಲ್ವಾ, ಶಿವನ ಒರಿಜಿನಲ್ ಮುಖ ಇದೆ ದಕ್ಷಿಣಾಮೂರ್ತಿ. ಇದ್ರಲ್ಲಿ ತ್ರಿಶೂಲ ಇಲ್ಲ, ಅಂದ್ರೆ ಬಟ್ಟೆನೂ ಇಲ್ಲ. ಅಂದ್ರೆ ತಪಸ್ಸೆ ಕೊಟ್ಟಿರೋದ್ರಿಂದ. ಅಂದ್ರೆ ದಕ್ಷಿಣಾಮೂರ್ತಿ ಅಂದ್ರೆ ತಪಸ್ ಮಾಡ್ತಾರೆ ಋಷಿ ಥರ. ಬಾ. ನೋಡಿ, ಗಣಪತಿ, ಶಕ್ತಿ ಗಣಪತಿ ಅಂತ. ಅಂದರೆ ಗಣಪತಿಗೆ ಮದುವೆ ಆಗಿಲ್ಲ ಬ್ರಹ್ಮಚಾರಿ ಅಂತಾರೆ, ಗಣಪತಿಗೆ ಮದುವೆ ಆಗಿದೆ ಸಿದ್ಧಿ ಮತ್ತು ಬುದ್ಧಿ. ಅಂದರೆ ಇಲ್ಲಿ ಬುದ್ಧಿನೇ ನೋಡ್ಬೋದು, ಶೃಂಗೇರಿಯಲ್ಲಿ ಸಿದ್ಧಿನೇ ನೋಡ್ಬೋದು. ಅಂದರೆ ಹಾಂ, ಅಂದರೆ ಬಲಗಡೆ ಕೂತಿರೋದು, ಇಲ್ಲಿ ಎಡಗಡೆ. ಇದು ಗಣಪತಿ ಅಲ್ಲ, ಸಿದ್ಧಿ. ಇಲ್ಲ, ಸಿದ್ಧಿ. ಗಣಪತಿ ಮದುವೆ ಆಗಿರೋದು ಗುರುಗಳೇ, ಕಾಮಿನ್. ಬಟ್ ಸಿದ್ಧಿಯಲ್ಲಿ ಸಿದ್ಧಿ ಶೃಂಗೇರಿಗೆ ಹೋಗು. ಗಣಪತಿ ಮಕ್ಕಳಲ್ಲಮ್ಮ, ಮದುವೆ ಆಗಿರೋದು, ಮ್ಯಾರೇಜ್. ಅಂದ್ರೆ ಅವ್ರ ವೈಫು ವೈಫ್ ನೀವು ಹೇಳ್ತಾ ಇರೋದು. ಅವ್ರು ಪಕ್ಕದಲ್ಲಿ ಕೂರಿಸ್ಕೊಂಡು ಸಿದ್ಧಿ ವಿನಾಯಕ, ಬುದ್ಧಿ ವಿನಾಯಕ ಅಂತೀವಲ್ಲ. ಇಲ್ಲಿ ಹೇಳು, ನಾನು ಕಾಣಿಸ್ತಿಲ್ಲ ನನಗೆ. ಸಣ್ಣ ಮೇಲೆ ಈ ಕಡೆಗೆ ಇನ್ನೊಂದು ಹಿಂಗ ಅಂದ್ರೆ ಎಡಗಡೆ ಹೋಗಿ. ಹಾ, ಇಲ್ಲಿದೆ, ಕಾಣಿಸ್ತಿದೆ. ಇಲ್ಲಿ ಶಕ್ತಿ ಗಣಪತಿ ಸಿದ್ಧಿ ಗುರುಗಳೇ. ಹಾ ಹಾ, ಶೃಂಗೇರಿಯಲ್ಲಿ ಬುದ್ಧಿ ಬಲಭಾಗದಲ್ಲಿರೋದು. ಇದು ಸಿದ್ಧಿ, ಗಣಪತಿ ಜೊತೆ ಸಿದ್ಧಿ. ಮದುವೆ ಆಗಿರೋದು. ಶೃಂಗೇರಿಯಲ್ಲಿ ಬುದ್ಧಿ ಇರೋದು. ಇಬ್ಬರೇ ಆಗ್ತಿರೋದು. ಹಾ ಹಾ, ನೋಡಿ, ಪಕ್ಕದಲ್ಲಿ ದುರ್ಗಾ ಪರಮೇಶ್ವರಿ. ಎಷ್ಟೋ ಜನ ಗಣಪತಿಗೆ ಮದುವೆ ಆಗಿಲ್ಲ ಅಂದರೆ ಗಣಪತಿ ಬ್ರಹ್ಮಚಾರಿ ಅಂತ ಅಲ್ಲ, ಮದುವೆ ಆಗಿದೆ. ಹನುಮಂತ ದೇವರು ಇದು ಎಲ್ಲೂ ಉಲ್ಲೇಖ ಮಾಡಿದ್ದಾರೆ ಎಲ್ಲಾದ್ರೂ ಮದುವೆ ಆಗಿದೆ ಅಂತ? ಯಾವ್ದ್ರಲ್ಲೂ ಉಲ್ಲೇಖ ಆಗಿಲ್ಲ. ನೋಡ್ಕೊಂಬ ಅವನು. ಮೆಟ್ಲಲ್ಲಿ ಹೋಗು, ಹುಷಾರು, ಹೈಟ್ ಐತೆ. ಹೈಟು ಮೆಟ್ಲು. ತೆಗಿತಾರ ಇದು? ಅದು ಅಂದರೆ ಕಾರ್ತಿಕ ಇದರಲ್ಲಿ ಯಾವ ಜಾತ್ರೆಗಳು ಬರ್ತಾವಲ್ಲ, ಆ ಟೈಮಲ್ಲಿ ಇದು ಮಾಡೋದು. ನೋಡಿ, ಈ ಕಡೆ ಮೇಡಮ್ ಒಂದು ರಂಗೋಲೆ. ಹಾಂ, ಹೌದು. ಇದನ್ನು ತೆಗೆದರೆ ಶಿವನ ಕತ್ತಲಿರುವಂಥ ಕಡಿಮೆ ತರ್ಕೊಳ್ಳೋದು. ಅಂದರೆ ಇದು ನಾಗಮಣಿಯನ್ನು ಬಿಟ್ಟು ಮೈ ಮರೆತು ಆಟ ಆಡ್ತಾರೆ, ಉಣ್ಮೆ ಇದರಲ್ಲಿ. ಅಂದರೆ ಇದನ್ನು ನಾಗಮಂಡ ಅಂತೀವಿ ನಾವು.
ಅಂದರೆ ಹಾವುದು ಕೊರೆ ಬರೋದು, ಹಾವನ್ನ ಸಾಯಿಸೋದು, ಕನಸು ಬೀಳೋದು ಇವೆಲ್ಲ ಇರ್ತದೆ. ಇದನ್ನು ಮುಟ್ಟಿದ್ರೆ ಪರಿಹಾರ ಆಗುತ್ತೆ ಗುರುಗಳೇ. ಹೌದು, ನಮ್ಮ ಮನೆ ಹತ್ರ ಒಂದು ಪೊರೆ ಇತ್ತು, ನಾಗದೋಷಗಳು ಪರಿಹಾರ ನಾವು ಮುಟ್ಬಿಡೋದು. ಆಗೋದಕ್ಕೆ ಇದು. ನೋಡಿ ಇಲ್ಲಿ 4 ರಾಜರುವಂಥದ್ದು ಗಂಗರು, ಹೊಯ್ಸಳರು, ಚೌಡರು ಮತ್ತು ಮೈಸೂರು ವಿಜಯರು. ಅಂದರೆ ಅವರ ಕುಲದೇವತೆ ಅಂದರೆ ಮನೆ ದೇವರು ಚಾಮುಂಡೇಶ್ವರಿ. ಅಂದರೆ ಪ್ರತಿಯೊಂದು ಆಯುಧಗಳನ್ನ ಇದ್ರ ಮುಂದೆ ಮಡಗಿ ಹಬ್ಬನೇ ಆಗ್ತಾರೆ ವಿಜಯದಶಮಿ ಆಯುಧ ಪೂಜೆ. ಆಗ ಯುದ್ಧ ಮಾಡಬೇಕು ಅಂದರೆ ಆಯುಧ ಪೂಜೆಯಲ್ಲಿ ಅದನ್ನು ಕತ್ತಿನ ಮುಟ್ಟೋದು. ಅವರು ಏನೇ ಆದರೂ ಅದಾದ ನಂತರ ಅವ್ರದ್ದೇ ಆದಂಥ ಟೈಮ್ ಇರುತ್ತೆ, ಆಗ ಹೆಸರು ಇದ್ದು ಅಂದರೆ ಉತ್ತರ ಮುಖ ಕೂತಿರೋರು ಚಾಮುಂಡೇಶ್ವರಿ. ನಿಮಗೆ ಇದೇ ರೀತಿ ಉತ್ತರ ಮುಖ ಕೂತಿರೋರು ಚೌಡೇಶ್ವರಿ ತಂಗಿ. ಚಾಮುಂಡೇಶ್ವರಿ, ಚೌಡೇಶ್ವರಿ ಇಬ್ಬರು ಬೇರೆ ಬೇರೆ ಅಕ್ಕ ತಂಗಿ, ಅಕ್ಕ ತಂಗಿಯವರು. ಇವಳು ಅಕ್ಕ, ಅವಳು ತಂಗಿ. ಹೆಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ? ಅಲ್ಲೇ ಗೊತ್ತಾಗತ್ತೆ, ತೋರಿಸ್ತೇನೆ ಅದು. ಅಲ್ಲ, ಇವರು ಹುಲಿ ಮೇಲೆ ಕೂತಿರ್ತಾನೆ ದೇವರು. ಅವರು ಅಂದರೆ ಶ್ರೀಚಕ್ರದ ಮೇಲೆ ಕೂತಿರೋರು ಚೌಡೇಶ್ವರಿ. ಓಕೆ. ಈಗ 5 ಪಂಚಮಿಗಳು ತಾಲೂಕುಗಳು ಹಾಂ. ಅಂದರೆ ಮಳೆ ಮೇಲೆ ಹೋಗ್ತಾರಲ್ಲ, ವಯಸ್ಸಾಗಿರ್ತಾರೆ ನೋಡಿ, ಅವ್ರಿಗೆ ಮೇಲೆ ನೋಡಿ. ಓಕೆ. ನಿಮ್ಗೆ ಹೇಳಿದಲ್ಲ, ಒಂದೇ ದೇಹದಲ್ಲಿ 3 ಮುಖ. ಹಾಂ, ಇದು ಹಾಲು ಕೊಡ್ತಾ ಇರೋದು, ಲಿಂಗ ನೆಕ್ತಾ ಇರೋದು, ಯಾರು ಬರ್ತಾರೆ ಅಂತ ನೋಡ್ತಾ ಇರೋದು. ಹಾಂ. ಅಂದರೆ ತಲಾಕಾಡ ಅಂದರೆ ಈ ಲಿಂಗ ನೋಡಿದ್ರಲ್ಲ, ಈ ಲಿಂಗಕ್ಕೆ ಏಟು ಹೆಂಗೆ ಬಿತ್ತು ಅಂದರೆ ಸೋಮದತ್ತ ಋಷಿ ನೀರು ಮತ್ತು ಹೂವನ್ನು ಹಾಕ್ತಾರೆ. ಅವ್ರಿಗೇನಾಗುತ್ತೆ, ಮನೆಗೆ ಬಂದರೆ ಹಸು ರಕ್ತ ಕೊಡುತ್ತೆ ಅಂತ ಗೊತ್ತಲ್ಲ, ಅದಕ್ಕೆ ಏನು ಮಾಡಿದ್ದಾರೆ, ಅದನ್ನು ಕಾಡಲ್ಲಿ ಒಳಗಡೆ ಬಿಟ್ಟು ಹೋಗ್ಬೇಕಾದ್ರೆ ಏನಾಗುತ್ತೆ, ಈ ಮರನ ಕಡಿತಾರೆ. ಅಂದರೆ ಲಿಂಗ ಕೆಳಗಿದೆ ಅಂತ ಗೊತ್ತಿಲ್ಲ. ಈ ಲಿಂಗಕ್ಕೆ ಏಟು ಬಿದ್ದು 4 ಕಡೆ ಚಿಪ್ಪಾರಿದೆ, 4 ಲಿಂಗ ಉದ್ಭವ ಆಗಿದೆ. ಸಣ್ಣ ಗಾಯಕ್ಕೆ ತಾನೇ ಬೂರ್ದ ಎಲೆ ಮತ್ತು ಕಾಯಿ, ಚಕ್ಕ, ಬೇರು ಇದನ್ನು ಗೋಕರ್ಣ ಅಂತ ಬರ್ತದೆ. ಅಲ್ಲಿ ಯಾರ್ದು ಸಣ್ಣ ಗಾಯಕ್ಕೆ ತಾನೇ ಔಷಧಿ ಕಂಡುಹಿಡಿಯೋದಕ್ಕೆ ಇನ್ನು ವೈದ್ಯನಾಥೇಶ್ವರ ಅಂದ್ಬಿಟ್ಟು ಹೆಸರಾಗಿದೆ. ಹಂಗಿದ್ರೆ ಇವಾಗ ವೈದ್ಯನಾಥೇಶ್ವರ ದೇವರಿಗೆ ತಲೆ ಹೋಗಿಲ್ಲ ಇದೆ. ಒಂಚೂರು ಅಷ್ಟೇ, ಅಂದರೆ ಚಿಪ್ಪಾರು ಮಾತ್ರ ಅದನ್ನು ವಾಸ ಮಾಡ್ತಾರೆ ನೋಡಿ, ಅಂಥ ಟೈಮಲ್ಲಿ ನೋಡಿದ್ರೆ ಕಂಡು. ಇದೆಲ್ಲ ಜಾತ್ರೆಗೆ ತರಿಸಿರೋದಾ? ಅದು ಮಾರ್ಕೆಟಲ್ಲಿ ಮತ್ತೆ ಪುನರ್ಜನ್ಮ ಕೊಡ ಅಂತದ್ದು ಇದಾ? ಓಕೆ. ಕೆಂಪಂಟ, ಕರಿಬಂಟ ಮತ್ತು ಅನ್ನ ತಗೊಂಡು ಇದು ಯಾವಾಗ ಯೂಸ್ ಮಾಡ್ತೀರಾ? ವರ್ಷಕ್ಕೊಂದ್ಸತಿ ಆಷಾಢ ಬರ್ತದೆ, ಅಮಾಸದಲ್ಲಿ ಇದನ್ನು ಮಾಮೂಲಿ ಮಾಡಿ ಬನ್ನಿ. ಒಂದು ನಿಮಿಷ ಕೊಡ್ತೀನಿ. ಏನು ತಮಿಳ? ಕನ್ನಡನೇ ಕಾಣಲ್ಲ. ಬಂದೆ ಇದೊಂದು ಲಿಂಗಗಳು ನೋಡ್ಕೊಂಡ್ಬಿಡ್ತೀನಿ. ಹಾಂ, ಎಲ್ಲ ತಮಿಳು ಬಾಟ್ ವೈದ್ಯನಾಥೇಶ್ವರನು ತಮಿಳು, ಪ್ರತಿಯೊಬ್ಬರು ತಮಿಳು. ಅದಕ್ಕೆ ತಮಿಳು ಪುರಾತನ ಭಾಷೆ ಅಂತ ಹೇಳೋದು. ಅಂದರೆ ನಿಮಗೆ ಹನುಮಂತ, ವೀಳ್ಯದೆಲೆ ಹನುಮಂತ ಅಂತೇಳಿ, ಅಂದರೆ ಸೂರ್ಯದೇವನಿಗೆ ಬಾಯ ಹಾಕಕ್ಕೆ ಹೋಗಿರೋರು, ತಪ್ಪಾಯಿತು ಅಂದರೆ ಮತ್ತೆ ಸೂರ್ಯದೇವನಿಗೆ ಶರಣಾಗಿದೆ. ಅಂದರೆ ವೀಳ್ಯದೆಲೆ ಅಂದರೆ ಬಾಯಿಗೆ ಹಾಕೊಳ್ಳೋದಕ್ಕೆ ಇದು ಮಾಡಿ. ನೋಡಿ, ಇದು ಚಂದ್ರಮಂಡಲ ಅಂದಗುಳ್ಳೆ, ಅಂದರೆ ವರ್ಷಕ್ಕೆ ಒಮ್ಮೆ ಆಗೋದು. ಅಂದರೆ ಇಲ್ಲಿ ಜಾತ್ರೆ ಥರ ಮಾಡ್ತೀರಾ? ಇದಕ್ಕೆ ಪಾರ್ವತಿ, ಶಿವಪಾರ್ವತಿನ ಕುಳಿಸಿ ಮೆರವಣಿಗೆ ಆಗುತ್ತೆ. ಎಲ್ಲ ನಕ್ಷತ್ರ ಎಲ್ಲಿ ಬರ್ದವ್ರೆ? ಮೃಗಶಿರ, ಭರಣಿ, ಕೃತಿಕ, ಮೃಗಶಿರ ನಕ್ಷತ್ರ ಚಿತ್ರ ತೋರ್ಸೋದು ನೀಟಾಗೆಲ್ಲ ನೋಡಿ. ಚಂದ್ರಮಂಡಲ ಪೂಜಾ
ಇದು ಮಾಡಿಸಿರೋದು ಇದು ಇವರೇ. ಬಾ ಮನು. ಮೇಡಮ್ ಅಲ್ಲಿ 2 ಮುಖ, ಇಲ್ಲಿ 3 ಮುಖ ನೋಡಿದ್ವಿ. ಇದು ಸಿಂಗಲ್, ಅಂದರೆ ಲಿಂಗಕ್ಕೆ ಹಾಲು ಕೊಡ್ತಾರೋ ಮತ್ತೆ ಲಿಂಗನ ವಾಶ್ ಮಾಡ್ತಾರೆ. ನಾಗಬ್ರಹ್ಮ ಅಂದ್ರೆ ಇದಾ ನಾಗಬ್ರಹ್ಮ ಈ ಕಡೆ ಸಿಕ್ಕಿದೆಯಲ್ಲ, ಇದು ಆರ್ಕಲೈಜರು ಮಣ್ಣಲ್ಲಿ ಡಿಗ್ ಮಾಡ್ಬೇಕಾದ್ರೆ ಸಿಕ್ಕಿರುವಂಥದ್ದು. ಇದು ಭಿನ್ನ ಆಗಿರೋದ್ರಿಂದ ಇಲ್ಲೇ ಮಡಗಿದ್ದಾರೆ. ಅಂದ್ರೆ 6 ಮುಖ ಬರ್ತದೆ, ಕಂಚಿನ ಶಬ್ದ ಬರ್ತದೆ ಕಲ್ಲಲ್ಲಿ. ಕಂಚಿನ ಶಬ್ದ ಮಾಡಿ ತೋರಿಸ್ತೀರಾ? ಈಗ ಅದು ಡ್ಯಾಮೇಜ್ ಆಗುತ್ತೆ ನಮ್ಗೆ ಯಾರು ಮುಟ್ತಾರೆ, ಮುಟ್ಟಂಗಿಲ್ಲ, ಶಬ್ದನೇ ಉಂಟು. ನೋಡಿ, ಶಿವನಿಗೆ ಇಷ್ಟವಾದ ಬಿಲ್ಪತ್ರಗಳು ಬಿಲ್ಪತ್ರ ನಿಮಗೆ ಬುಲ್ ಮರ ಅಂತ ಹೇಳಿದ್ನಲ್ಲ, ನೋಡಿ ಇದೆ, ಇದರಲ್ಲಿ ಕಾಯಿ ಬರ್ತವೆ. ಇದು ಇದೆ ನಮ್ಮ ಮನೆ ಹತ್ರ. ಇದು ಚರ್ಮ ರೋಗ ಆಗ್ತಾರಲ್ಲ, ತೇರು ಗೀರು ಎಲ್ಲರೂ ಮಾಡ್ಬೋದು ಗುರುಗಳೇ. ಇದು ಕಡ್ಡಿಗಳು ಬರ್ತಾವಲ್ಲ, ಕಡ್ಡಿ ಬಿಟ್ಟು ಬಂಡಿ ಮಾಡೋದು ಪ್ರತಿಯೊಂದು. ಔಷಧಿ ಅಂದರೆ ಹಾವು, ಅಂದರೆ ಮಣ್ಣದ ಹಾವುಗಳು ಬರ್ತವೆ, ಅದಕ್ಕೆ ಉಪಯೋಗ ಆಗುತ್ತೆ. ಇದು ಹಿಂದೆ ಭಕ್ತಾದಿಗಳೇನು ಮಾಡ್ತಿದ್ರು ಅಂದರೆ ಹಾಲು ಮೊಸರನ್ನ ಬಾಕಿ ತೆಗ್ದಿಲ್ಲ ಅಂದರೆ ಇಲ್ಲಿ ಹಾಕಿ ಹೋಗ್ತಾಯಿದ್ರು. ಅಂದರೆ ದೇವ್ರ ನೈವೇದ್ಯಕ್ಕೆ ತಗೊಂಡು ಅವರು ತಮ್ಮಪ್ಪ ಅವರು ಪೂಜೆ ಮಾಡೋದಕ್ಕೆ ಎತ್ತಾಗಿ ಹೋಗ್ತಾಯಿದ್ರು. ಈಗೇನಾಗಿದೆ ಅಂದರೆ ಇಷ್ಟೊಂದು ಕಟ್ಟಾಗಿದೆ ನೋಡಿ, ಮಣ್ಣು ಹಾಕಿದ್ರು. ಇದು ಮನೋನ್ಮಣಂಬ ಪಾರ್ವತಿ ದೇವರು. ಆಫ್ ಮಾಡ್ಬೇಕಲ್ಲಿ ಹೋಗಿ ಒಳಗಡೆ ಆಫ್ ಮಾಡ್ಬಿಟ್ಟು. ಯಾಕಂದರೆ ಚಂಡಿಕೇಶ್ವರ ಅಂತ ಅಂದರೆ ಮಕ್ಕಳಿಗೆ ಚಂಡಿ ಹಿಡಿತದೆ ನೋಡಿ, ಹಿಡಿದಾಟ ಬಿಡಲ್ಲ, ಕಿತ್ಕೊಳ್ಳೋದು, ಕನ್ಸ್ಕೊಳ್ಳೋದು, ಎದ್ದು ಒಂದೊಂದು ಹೊತ್ತಿನಾಗಿ ಏನೇನೋ ನೆನೆಸ್ಕೊಳ್ಳೋದು, ಕಳೆಯೋದು, ಇವೆಲ್ಲ ತಪ್ಪಬೇಕು ಅಂದರೆ ನೀವು ಒಂದು 5 ರೂಪಾಯಿ 10 ರೂಪಾಯಿನ ಪಾಪು ತಲೆಯಿಂದ ಹೊರಗಡೆ, ಪಾಪು ತಲೆಯಿಂದ ಅದನ್ನು ಇಡೀ ತೆಗೆದು ಅದರೊಳಗಡೆ ಚಪ್ಪಳೆ ಕಟ್ಟಿ ನೀವು ಆಮೇಲೆ ನೀವು ಕೂತ್ಕೊಳ್ಳೋದು. ಅಂದರೆ ತಾಯಿ ತಪಸ್ಸೆ ಕೂತ್ಬೇಕಾದ್ರೆ ಕಿವಿ ಕೇಳಲ್ಲ ಮತ್ತೆ ಕಣ್ಣು ಬಿಡಲ್ಲ. ಕೈಯಲ್ಲಿ ಮುಟ್ಟಿನ ಪಾಪಿಗೆ ಹಚ್ಚಿ ಅದು ಅಳೆಯೋದು ಇದು ಮಾಡೋದು ಅವೆಲ್ಲ ಇಲ್ಲಿ ನೋಡ್ಕೊಂಬ, ಇಲ್ಲಿ ಅಡ್ಡ ಇದೆ. ಇದು ಏನಂದ್ರೆ 4 ಕಡೆ ಇದೆ ಗುರುಗಳೇ. ಇದು ದೇವರ ಪ್ರಸಾದ ಮಾಡ್ತಾರೆ, ಅಲ್ಲಿ ಮೂಲೆ ಮೇಲೆ ಇಡ್ತಾರಲ್ಲ, ನೀರು ಹಾಕಿ ಅದನ್ನ ಮಾಡ್ತಾರೆ. ಅದಕ್ಕೇನೋ ಅಂತಾರೆ ಅದಕ್ಕೆ. ನೋಡಿ 1200 ವರ್ಷಗಳಾಗಿದೆ ಗುರುಗಳೇ ಟೆಂಪಲ್ ಕಟ್ಟಿ. ನಾಗಕೊಂಡಲ ಚೌಳ ಅಂತ ರಾಜ, ಅಂದ್ರೆ ಅದು ಅಯ್ಯಪ್ಪ ಇದ್ದಾರೆ ಇಲ್ಲಿ ಬಾಯಿ ಇದ್ದಾರೆ ಕೆತ್ತನೆ ಮಾಡಿದ್ದಾರೆ. ಅದು ವಿಷ್ಣು ನೋಡಿದ್ರಲ್ಲ, ಅದು ಅಯ್ಯಪ್ಪ ಇವಾಗ. ಅದು ದೇವಸ್ಥಾನ ಮೆಟ್ಲು, 18 ಮೆಟ್ಲು, ಅದು ಅಯ್ಯಪ್ಪ. ಅಂದ್ರೆ ಇದು ದೇವಸ್ಥಾನದ್ದು, ಇದು ಅಯ್ಯಪ್ಪನ ಮುಂದೆಗಡೆ ಇದು ಫುಲ್ಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ್ದೇ ಚಿತ್ರ. ಶಬರಿಮಲೆ ಅಯ್ಯಪ್ಪ. ಇದು ಇಂದ್ರ ತಗೊಂಬಂದಿದ್ದಂತೆ ಭೂಮಿಗಲ್ಲ, ಇಂದ್ರ ಸ್ಟೋರಿ. ಇಂದ್ರ ತಗೊಂಬಂದು
ಸರ್ಕಲ್ ಆಫ್ಸಿಂದ ತಗೊಂಡ್ಬಂದು ನರ್ಸರಿಯಲ್ಲಿ ಸಿಗಲ್ಲ ಇದು, ಸಿಗುತ್ತಲ್ಲ? ಹ್ಞೂ. ಸಿಗೋದು ರೇರು. ಇನ್ನೊಂದು ದೇವಸ್ಥಾನನಾ ನೆಕ್ಸ್ಟಾ? ಒಂದೇ ದೇವಸ್ಥಾನ ಆಗಿದ್ದು. ಎರಡು. ಇದು ಮೂರನೇದಾ? ಇದು ಬೇರೆ? ಇದು ಯಾವ್ದು ಬೇರೆ ಅಲ್ಲ? ಇದು ಮರಳೇಶ್ವರ. ಯಾವುದು ವೀರಭದ್ರ. ನೋಡಿ, ವೀರಭದ್ರೇಶ್ವರ ಅಂದ್ರೆ ಶಿವನ ಮೊದಲನೇ ಮಗ, ಜಡೆಯಿಂದ ಹುಟ್ಟಿರೋನು. ದಕ್ಷಯಜ್ಞನ ಸಂಹಾರಕ್ಕೋಸ್ಕರ. ನಿಮ್ಗೆ ಅಲ್ಲಿ ಹೇಳಿದ್ರಲ್ಲ, ಹಸುಗಳು ಸಾಕಿರುವಂತ ಸ್ಥಳ ಮತ್ತೆ ಕಾಡ, ಇವರಿಬ್ರು ಬೇಟೆಗಾರರು. ಅಂದ್ರೆ ಇವರಿಬ್ಬರಿಂದ ಈ ಊರಿಗೆ ತಲಕಾಡು ಅಂತ ನೇಮ್ ಆಗಿರೋದು. ವೀರಭದ್ರೇಶ್ವರ ಶಿವನ ಮೊದಲನೇ ಮಗ, ಜಡೆಯಿಂದ ಹುಟ್ಟಿರೋನು. ಬಟ್ ಇದೆಲ್ಲೂ ಉಲ್ಲೇಖ ಆಗಿಲ್ವಲ್ಲ ವೀರಭದ್ರೇಶ್ವರ? ಇದೆಯಾ? ವೀರಭದ್ರೇಶ್ವರ ಅಂದ್ರೆ ದಕ್ಷಯಜ್ಞನ ಸಂಹಾರಕ್ಕೋಸ್ಕರ ಹುಟ್ಟಿರೋದು. ಅಂದ್ರೆ ದ್ರಾಕ್ಷಿ ಕೇಳಿದ್ರಲ್ಲ, ಇವನಿಗೆ ಒಂದು ಕೋಪ ಆದ್ರೆ ಇವನಿಗೆ 2 ಕೋಪ. ಓಕೆ. ವೀರಭದ್ರನಿಗೆ ಅಂದ್ರೆ ಭದ್ರಕಾಳಿನ ಮದುವೆಯಾಗಿ 15 ವರ್ಷ ಆಗಿದೆ. ಅಂದ್ರೆ ನೋಡಿ, ಕೊಂಡದ ಬಸವೇಶ್ವರ ಎದುರುಗಡೆ ಕೊಂಡ ಇದೆ ನೋಡಲಿಲ್ಲ. ಮೇಲ್ಗಡೆ ಬಸವ ಇದೆ ನೋಡಿ. ಇದೇ ಜಾಗದಲ್ಲಿ ಕೊಂಡ ಆಗೋದು ಇಲ್ಲ. ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಆಗಿರೋದು. ಯಾವ ತಿಂಗಳು? ಸೆಪ್ಟೆಂಬರಾ? ಸೆಪ್ಟೆಂಬರ್ 2. ತಲ ಮತ್ತೆ ಕಾಡ ಬೇಟೆಗಾರರು ಇದರಿಂದ ತಲಕಾಡು. ಅಂದ್ರೆ ಹಿಂದೆ ತಲವನಪುರ, ರಾಜಪುರ, ಚೌಡರ ಕಾಲದಲ್ಲಿ ಮತ್ತೆ ಹೊಯ್ಸಳ ಕಾಲ. ಹೊರಗಡೆ ಹುಡುಗರೆ ನಿಮಗೆ ವೀರಭದ್ರ ಮತ್ತೆ ಈ ಕಡೆ ಗಣಪತಿ ಲೆಫ್ಟಲ್ಲಿ, ರೈಟಲ್ಲಿ ಕಾಡಾಗಿದೆ ಭದ್ರಕಾಳ. ಅಂದ್ರೆ ಇವರಿಬ್ಬರಿಂದ ಈ ಊರಿಗೆ ತಲಕಾಡು ಅಂತ ನೇಮ್ ಆಗಿದೆ. ಸೊ ವೀರಭದ್ರೇಶ್ವರ ಶಿವನ ಮೊದಲನೇ ಮಗ, ಜಡೆಯಿಂದ ಹುಟ್ಟಿರೋನು. ಬಟ್ ಇದೆಲ್ಲೂ ಉಲ್ಲೇಖ ಆಗಿಲ್ವಲ್ಲ ವೀರಭದ್ರೇಶ್ವರ? ಇದೆಯಾ? ವೀರಭದ್ರೇಶ್ವರ ಅಂದ್ರೆ ದಕ್ಷಯಜ್ಞನ ಸಂಹಾರಕ್ಕೋಸ್ಕರ ಹುಟ್ಟಿರೋದು. ಅಂದ್ರೆ ದ್ರಾಕ್ಷಿ ಕೇಳಿದ್ರಲ್ಲ, ಇವನಿಗೆ 1 ಕೋಪ ಆದ್ರೆ ಇವನಿಗೆ 2 ಕೋಪ. ಓಕೆ. ವೀರಭದ್ರನಿಗೆ ಅಂದ್ರೆ ಭದ್ರಕಾಳಿನ ಮದುವೆಯಾಗಿ 15 ವರ್ಷ ಆಗಿದೆ. ಅಂದ್ರೆ ನೋಡಿ, ಕೊಂಡದ ನೋಡಿ, ಇದೇ ಜಾಗದಲ್ಲಿ ಕೊಂಡ ಆಗೋದು ಇಲ್ಲ. ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಆಗಿರೋದು. ಯಾವ ತಿಂಗಳು? ಸೆಪ್ಟೆಂಬರಾ? ಸೆಪ್ಟೆಂಬರ್ 2. ತಲ ಮತ್ತೆ ಕಾಡ ಬೇಟೆಗಾರರು ಇವರಿಬ್ಬರಿಂದ ತಲಕಾಡು. ಅಂದ್ರೆ Yeah.